ದೇಶದ ಸವಾಸನೆ ಬೇಡ, ನಡೀರಿ ಹೋಗೋಣ, ಇದು ಹೆಂಗಾದ್ರೂ ಇರ್ಲಿ, ನಮ್ಗೆ ಬೇಕಾಗಿಲ್ಲ ಇದನ್ನ ಅಂದ. ಇದನ್ನೆಲ್ಲ ನೋಡ್ತಿದ್ದಂತ ಮೈಸೂರು ಮಹಾರಾಜರಾದಂತ ಜಯಚಾಮರಾಜ ಒಡೆಯರ್, ರಿಮೆಂಬರ್ ದ ಡೇಟ್, ಜಯಚಾಮರಾಜ ಒಡೆಯರು 9th August 1947 ತಮ್ಮ ಎಲ್ಲ ಆಸ್ತಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಉಚಿತವಾಗಿ ಒಪ್ಪಿಸಿ ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ಗೆ ಸೈನ್ ಹಾಕಿದಂತ ಮೊದಲ ಮಹಾರಾಜ ಮೈಸೂರು ಮಹಾರಾಜರಾದ ಜಯಚಾಮರಾಜ ಒಡೆಯರ್. ನಾವು 9ನೇ ತಾರೀಕು ಸೈನ್ ಹಾಕಿದ್ವಿ, 15ನೇ ತಾರೀಕು ನಮಗೆ ಇಂಡಿಪೆಂಡೆನ್ಸ್ ಬಂತು. ಈ ದೇಶದ ಇಂಡಿಪೆಂಡೆನ್ಸ್ ಡೇಟ್ ನಿಗದಿ ಮಾಡಿದ್ದು ನಾವು ಕನ್ನಡಿಗರು. ನಾವು ಮೈಸೂರು ಮಹಾರಾಜ ಜಯಚಾಮರಾಜ ಒಡೆಯರ್ 9ನೇ ತಾರೀಕು ಸೈನ್ ಹಾಕಿದ್ದಕ್ಕೆ 15ನೇ ತಾರೀಕು ನಮ್ಗೆ ಇಂಡಿಪೆಂಡೆನ್ಸ್ ಘೋಷಣೆ ಮಾಡ್ಬಿಟ್ಟು ಅವ್ರು ದೇಶ ಬಿಟ್ಟು ಹೋದ್ರು. ಮುಂದಿನ ವರ್ಷದಿಂದ ನೀವು ಇಲ್ಲಿ ಇಂಡಿಪೆಂಡೆನ್ಸ್ ಮಾಡದೇ ಇದ್ರೆ ಅದಕ್ಕೆ ಮುಂಚೆ ಒಂದು ವಾರ ನೀವು August 9th ಒಂದು ಕಾರ್ಯಕ್ರಮ ಮಾಡಿ ಜಯಚಾಮರಾಜ ಒಡೆಯರ ಫೋಟೋ ಇಟ್ಟು ನೀವೆಲ್ಲ ಅವ್ರಿಗೊಂದು ಸಲ್ಯೂಟ್ ಹಾಕ್ಬೇಕು. ಅವರಿಂದ ಇವತ್ತು ನಮ್ಗೆ ಇಂಡಿಪೆಂಡೆನ್ಸ್ ಈ ಡೇಟಿಗೆ ಬಂದಿದೆ ಅಂತ ನೀವು ಅದನ್ನ ನೆನ್ಸ್ಕೋಬೇಕು. ಮಹಾರಾಜರು ತಮ್ಮ ಬಳಿ ಇದ್ದಂತ ಎಲ್ಲ ಆಸ್ತಿಗಳನ್ನ ಕೊಟ್ರು ಕೇಂದ್ರ ಸರ್ಕಾರಕ್ಕೆ, ಅಂದ್ರೆ ಉಚಿತವಾಗಿ ಕೊಟ್ರು. ಏನಿತ್ತು ಅವ್ರ ಹತ್ರ? ಮಹಾರಾಜರು ತಮ್ಮ ಬಳಿ ಇದ್ದಂತ 30 ಅರಮನೆಗಳನ್ನ ಉಚಿತವಾಗಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟರು. ಎಷ್ಟು ಅರಮನೆ ನೋಡಿದಿರ ನೀವು? ಯಾರು ಹೇಳ? ಪರವಾಗಿಲ್ಲ. ನೀವು ನನ್ ಜೊತೆ ಬಂದ್ರೆ 30 ತೋರಿಸ್ಕೊಡ್ತೀನಿ ಬೆಂಗಳೂರು ಮೈಸೂರಲ್ಲಿ. ನನ್ ಜೊತೆ ಒಂದು ವಾರ ತಿರುಗಾಡಿದ್ರೆ ಎಲ್ಲ ತೋರಿಸ್ತೀನಿ, ಆಯ್ತಾ? ಈ 30 ಅರಮನೆ ಎಲ್ಲಪ್ಪ ಅಂತ ನೀವು ಕೇಳ್ಬೋದು. ಎಲ್ಲಿ ಈ 30 ಅರಮನೆ? ನೀವೇನ್ ತಿಳ್ಕೊಂಡ್ರಿ? August 15 ನಮ್ಗೆ ಸ್ವತಂತ್ರ ಬಂತು, August 16ನೇ ತಾರೀಕಿಂದ ಕೇಂದ್ರ ಸರ್ಕಾರ ಕೆಲಸ ಮಾಡಕ್ ಶುರು ಮಾಡ್ಬಿಡ್ತಾ. ಎಲ್ಲಿತ್ತು ಅವ್ರ ಹತ್ರ? ಸ್ಟಾಫ್ ಟ್ರೈನಿಂಗ್ ಸೆಂಟರ್, ಸ್ಟಾಫು, ಇನ್ಫ್ರಾಸ್ಟ್ರಕ್ಚರ್, ಹಾಸ್ಪಿಟಲ್, ಅಣೆಕಟ್ಟು, ನೀರು, ನೆರಳು, ವಿದ್ಯುತ್ ಶಕ್ತಿ ಎಲ್ಲ ಎಲ್ಲಿತ್ತು? ಇಡೀ ದೇಶದಲ್ಲಿ ಅವೆಲ್ಲ ಇದ್ದಿದ್ದು ಇಲ್ಲಿ ಬೆಂಗಳೂರು ಮೈಸೂರಲ್ಲಿ. ಹಿಂದೆ ಒಂದು ಟ್ಯೂಬರ್ಕ್ಯುಲೋಸಿಸ್, ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಇನ್ಸ್ಟಿಟ್ಯೂಟ್ ಒಂದ್ ಅರಮನೆ, CFTRI ಒಂದ್ ಅರಮನೆ, ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಒಂದ್ ಅರಮನೆ, NAL ಒಂದ್ ಅರಮನೆ, HAL ಒಂದ್ ಅರಮನೆ, DRDO ಒಂದ್ ಅರಮನೆ, DFRL ಒಂದ್ ಅರಮನೆ. ಕೇಂದ್ರ ಸರ್ಕಾರದ 35 ಇಲಾಖೆಗಳು ಮೊದಲು ಶುರು ಮಾಡಿದ್ದು ಈ ಬೆಂಗಳೂರು ಮೈಸೂರಲ್ಲಿ. ಯಾಕೆಂದ್ರೆ ನಮ್ಮ ಹತ್ರ ಎಲ್ಲ ಇತ್ತು. ಮನುಷ್ಯ ವಾಸ ಮಾಡಕ್ಕೆ ಯೋಗ್ಯವಾದಂತ ಪ್ರದೇಶ ಅವತ್ತಿಗೂ ಇವತ್ತಿಗೂ ಬೆಂಗಳೂರು ಅಂದೇ. ಅದು ಎದೆ ಮೇಲೆ ಒತ್ತು. ಕೇಂದ್ರ ಸರ್ಕಾರದ 35 ಇಲಾಖೆ ಶುರುವಾಯಿತು. ಇನಿಷಿಯಲ್ ಆಗಿ ಭಾರತ ಸರ್ಕಾರವನ್ನ ಮುನ್ನಡೆಸಿದ್ದು ನಾವು ಕನ್ನಡಿಗರು. ಮೈಸೂರು ಮಹಾರಾಜರ ಕೃಪೆಯಿಂದ ಅವ್ರು ಕೊಟ್ಟ ಭಿಕ್ಷೆಯಿಂದ ಕೇಂದ್ರ ಸರ್ಕಾರ ಇನಿಷಿಯಲ್ ಆಗಿ ನಡೀತು. ನೋಡಿ, ಶೇಷಾದ್ರಿಪುರಂ ಅಲ್ಲಿ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಇನ್ಸ್ಟಿಟ್ಯೂಟ್ ಹೋಗಿ ನೋಡಿ. ಇಲ್ಲಿ ಶೇಷಾದ್ರಿಪುರಂ ಅಲ್ಲಿ ಒಂದು ಅರಮನೆ, CFTRI ಮೈಸೂರಿಗೆ ಹೋಗಿ ನೋಡಿದ್ರೆ ದಿಗಿಲ್ ಬಿದ್ದೋಗ್ತೀರಾ. ಈಗ ನೀವು ನೋಡೋ ಅಂಬಾವಿಲಾಸ ಅರಮನೆಗೆ 10 ಪಟ್ಟು ಚೆನ್ನಾಗಿದೆ. ಮೊದಲ IAS ಟ್ರೈನಿಂಗ್ ಸೆಂಟರ್ ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರಸ್ತೆಯಲ್ಲಿ ಇದೆ, ಅರಮನೆ. ಪೋಸ್ಟಲ್ ಟ್ರೈನಿಂಗ್ ಸೆಂಟರ್ ಅರಮನೆ, ಟೀಚರ್ಸ್ ಟ್ರೈನಿಂಗ್ ಸೆಂಟರ್ ಅರಮನೆ, ಝೂ ಒಂದು ಅರಮನೆ, ಎಲ್ಲ ಅರಮನೆ. ಎಲ್ಲವನ್ನ ಮಹಾರಾಜರು ಉಚಿತವಾಗಿ ಕೊಟ್ಟರು ಕೇಂದ್ರ ಸರ್ಕಾರ. ಹಂಗಾಗಿ ಅವತ್ತು ಇನಿಷಿಯಲ್ ಆಗಿ ದೇಶ ಉಸಿರಾಡ್ತು. ಬ್ರಿಟಿಷರು ದೋಚ್ಕೊಂಡು ಹೋಗಿದ್ರಲ್ಲ, ಆಮೇಲೆ ದೇಶ ನಡೆದಿದ್ದು ನಮ್ಮಿಂದ, ನಮ್ಮ ಮಹಾರಾಜರಿಂದ, ನಮ್ಮಿಂದ, ಕನ್ನಡಿಗರಿಂದ, ನಮ್ಮಿಂದ ನಡೀತು. ಇಡೀ ಭಾರತದಲ್ಲಿ ಒಂದೇ ಒಂದು ಸೈಕಲ್ ತಯಾರಿಸೋ ಫ್ಯಾಕ್ಟ್ರಿನೂ ಇಲ್ಲದೆ ಇರೋ ಕಾಲಕ್ಕೆ ನಮ್ಮ ಮಹಾರಾಜರು ವಿಮಾನ ತಯಾರಿಸೋ ಫ್ಯಾಕ್ಟ್ರಿ ಹಾಕಿದ್ರು, HAL. ನಾವು 1940ರಲ್ಲಿ HAL ಫ್ಯಾಕ್ಟ್ರಿ ಹಾಕಿದ್ದಕ್ಕೆ 1971ರ ಇಂಡಿಯಾ ಪಾಕಿಸ್ತಾನ ವಾರ್ ಗೆದ್ದಿದ್ದು ಬೆಂಗಳೂರಿನಲ್ಲಿ ತಯಾರಾದ ಫೈಟರ್ ಜೆಟ್ಗಳಿಂದ. ನಮ್ಮ HAL ತಯಾರಾದ ಫೈಟರ್ ಜೆಟ್ಗಳು ತಗೊಂಡೋಗಿ ಪಾಕಿಸ್ತಾನಲ್ಲಿ ಕರಾಚಿಲಿ ಬಾಂಬ್ ಹಾಕಿದ್ದು. ಹಂಗಾಗಿ ನಾವು ಆ ವಾರ್ ಗೆದ್ದಿದ್ದು. ಬಾಂಗ್ಲಾದೇಶ ವಿಮೋಚನೆ ಮಾಡಿದ್ ನಾವು ಬೆಂಗಳೂರಿನ ಜನ. ನಮ್ಮ HAL ಇಂದ ಹೋದಂತ ವಿಮಾನಗಳು. ಆಯ್ತಾ? ಇದು 2ನೇ ಪಾಯಿಂಟ್. ಅಲ್ಲೇ ಇಟ್ಕೋಬೇಕು, ಇವೆಲ್ಲ ಮರಿಬಾರ್ದು. ನಾನು ನಾಳೆ ಸಿಗ್ತಾ ಕೇಳ್ತೀನಿ ನಿಮ್ಗೆ. 3ನೇ ಪಾಯಿಂಟ್. ಭಾರತ 565 ಸಂಸ್ಥಾನ, ಚಿಕ್ಕ ಪುಟ್ಟ ದೊಡ್ಡ ಸಂಸ್ಥಾನ. ಕಾಶ್ಮೀರಿಂದ ಕನ್ಯಾಕುಮಾರಿ, ಗುಜರಾತ್ ಇಂದ ಬಂಗಾಲ್. ವಲ್ಲಭಾಯ್ ಪಟೇಲ್ರು ಇಡೀ ಭಾರತವನ್ನೆಲ್ಲ ತಿರುಗಿದ್ರು, ಎಲ್ಲ ರಾಜ ಮಹಾರಾಜರುಗಳನ್ನ ಮಾತಾಡ್ತಿದ್ರು, ಎಲ್ಲರನ್ನ ಒಂದುಗೂಡಿಸಿದ್ರು, ಭಾರತವನ್ನ ಕಟ್ಟಿದ್ರು. ಆ ಪ್ರಾತಸ್ಮರಣೀಯ ಪಟೇಲ್ರನ್ನ ನಾವು ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಇದೆಲ್ಲ ನಾವು ಸ್ಕೂಲಲ್ಲಿ ಓದಿದೀವಿ ಅಲ್ವಾ? ಈಗ ನಾನು ನಮ್ಮ ಮನೆಯಲ್ಲೇ ಕೆಳಗಡೆ ಎಡು ಬಿದ್ರೆ ನಮ್ಮ ಮನೆಯಿಂದ ಇಲ್ಲಿಗೆ ಬರಕ್ಕೆ 500 ಹಂಪು, 600 ಹಳ್ಳ, 35 ಸಿಗ್ನಲ್ ದಾಟ್ಕೊಂಡ್ ಬಂದಿದ್ದೆ. ಹೌದಾ? 1940ನಲ್ಲಿ ಎಲ್ಲಿತ್ತು ರಸ್ತೆ?
ಎಲ್ಲಿತ್ತು ಸೇತುವೆ? ಎಲ್ಲಿ ರೈಲು ಬಸ್ಸು ಕಾರು ಎಲ್ಲ ಎಲ್ಲಿತ್ತು? ಪಟೇಲ್ರು ಸುತ್ತಿದ್ದು ಹೇಗೆ ಸುತ್ತದು? ಕಾಶ್ಮೀರಿಂದ ಕನ್ಯಾಕುಮಾರಿ, ಗುಜರಾತ್ ಇಂದ ಬೆಂಗಾಲು ಎಲ್ಲ ಮಹಾರಾಜರನ್ನ ಮಾತಾಡ್ಸಿದ್ರಲ್ಲ ಪಟೇಲ್ರು, ಹೆಂಗ್ ಹೋದ್ರಪ್ಪ? ಯಾರ ಹತ್ರ ಇತ್ತು? ಸ್ವಲ್ಪ ಹತ್ರ ಇತ್ತು. ಮೈಸೂರು ಮಹಾರಾಜರ ಜಯಚಾಮರಾಜ ಒಡೆಯರು ತಮ್ಮ ಬಳಿ ಇದ್ದಂತ ಪ್ರೈವೇಟ್ ಜೆಟ್ ವಿಮಾನವನ್ನ ಕೊಟ್ಟರು ಪಟೇಲ್ರಿಗೆ, ಪೈಲಟ್ಟಿನ ಸಹಿತ ಮಹಾರಾಜರು ತಮ್ಮ ಬಳಿ ಇದ್ದಂತ ಪ್ರೈವೇಟ್ ಜೆಟ್ ವಿಮಾನ ಕೊಟ್ರು. ತಗೊಳ್ರಿ ಪಟೇಲ್ರೆ, ತಗೊಂಡ್ ಸುತ್ರಿ, ಭಾರತವನ್ನೆಲ್ಲ ಓಡಾಡಿ. ಮತ್ತೆ ಹೆಂಗ್ ಓಡಾಡ್ತೀರಿ ನೀವು ಅಂತ ಅವ್ರನ್ನ ಕೇಳಿ ಇದನ್ನ ಕೊಟ್ಟು ಕಳಿಸಿದ್ರು. ಪಟೇಲ್ರು ಅದನ್ನೆಲ್ಲ ತಗೊಂಡ್ ಸುತ್ತಿ ಭಾರತಕ್ಕೆ ಏಕೀಕರಣ ತಂದ್ರು.